ಅವಾಗ ನಮ್ಮ ತಾಯಿ, ನಮ್ಮ ತಂದೆ, ನಾನು, ನಮ್ಮ ಅಕ್ಕಾರು ಎಲ್ಲ ಗುರುಗಳು, ವೆಂಕಟಾಚಲಯ್ಯನವ್ರ ಗುರುಗಳು ಮನೆಗೆ ಹೋದು. ಈ ದಿಕ್ಕಲ್ಲಿ ಕಡೂರ್ ದಿಕ್ಕಲ್ಲಿ ಅಂತ ಅವ್ರು ಹೇಳಿದ್ರು. ಇಂಥ ಊರು ಅಂತ ಹೇಳಿಲ್ಲ ಅವರು. ಕಡೂರ್ ದಿಕ್ಕಲ್ಲೇ ಆಗತ್ತಿ ಅಂತ ಹೇಳಿದರು. 1985 ಇಸ್ವಿಲಿ ಅವ್ರದ್ದು ಮದುವೆ ಆಯಿತು. ಅಂದರೆ ಇವತ್ತಿನ ಕಾಲದಾಗೆ ಹೆಣ್ಣು ಸಿಗೋದು ಕಷ್ಟ ಇತ್ತು. ಅವತ್ತಿನ ಕಾಲದಾಗೆ ಇದು ಇದು ಗುರುಗಳ ಆಶೀರ್ವಾದ. ನಾವು ಇವತ್ತಲೂ ನಮ್ಮ ಜೀವ ಇರೋವರೆಗೂ ಗುರುಗಳನ್ನ ಮರೆಯಲ್ಲ ನಾವು. ನಮ್ಮ ತಂದೆಯರು ಏನು ಮಾಡಿದ್ರು, ತಮಾಷೆ ಮಾತಾಡ್ತಾ ಇರೇನೋ ಅಂತವ ಅದನ್ನ ಗಮನಕ್ಕೆ ಹಾಕೊಂಡಿಲ್ಲ. ಆಮೇಲೆ ನನ್ನ ಮಗಳಿಗೆ ಒಂದು ಸೀರೆ ಕೊಟ್ರು ಅವರು. ತಗೊಳಮ್ಮ, ಇದನ್ನ ತಗೊಂಡೋಗಿ ನೀನು ಉಟ್ಕೋ ಅಂತ ತಗೊಟ್ರು. ಅದನ್ನ ತಂದ್ವಿ ಮನೆಗೆ. ಅವ್ರು ಕೊಟ್ಟಿದ್ದ ಆಶೀರ್ವಾದ ಈಗಲೂ ಇದೆ. ಈಗಲೂ ನಾವು ಚೆನ್ನಾಗೇ ಇದ್ದೀವಿ. ಆಮೇಲೆ ಒಂದು ಹಿಟ್ಟಿನ ಗಿರಣಿ ನಿಂತು ಮಾಡೀನಿ. ಇದೆಲ್ಲ ಮಾಡಿರೋದು ಗುರುಗಳ ಆಶೀರ್ವಾದದಿಂದ. ನನಗೇನು ಗೊತ್ತಿರಲಿಲ್ಲ, ನನಗೇನೇನೂ ಗೊತ್ತಿರಲಿಲ್ಲ. ಕುಲ್ಮೆ ಕೆಲಸ ಹೆಂಗೆ ಮಾಡಬೇಕು, ವೆಲ್ಡಿಂಗ್ ಕೆಲಸ ಹೆಂಗೆ ಮಾಡಬೇಕು, ಈ ಪಂಚರ್ ಶಾಪ್ ಹೆಂಗೆ ಮಾಡಬೇಕು, ಹಿಟ್ಟಿನ ಗಿರಣಿ ಹೆಂಗೆ ಮಾಡಬೇಕು, ಎಲ್ಲ ಗುರುಗಳ ಒಂದು ಇಂಪ್ರೆಷನ್ನು. ಅಂದರೆ ಅವರ ಆಶೀರ್ವಾದ. ಅವರು ಇದೆಲ್ಲ ನಡೀತು. ನಮ್ಮ ಕಿರಿಯಕ್ಕರನ್ನ ಒಬ್ಬರನ್ನ ಮದುವೆ ಮಾಡಬೇಕು ಅಂತವ ಇದು ಮಾಡಿದರು. ಆವಾಗ ನಮ್ಮ ತಾಯಿ, ನಮ್ಮ ತಂದೆ, ನಾನು, ನಮ್ಮ ಅಕ್ಕಾರು ಎಲ್ಲ ಗುರುಗಳು, ವೆಂಕಟಾಚಲಯ್ಯನವ್ರ ಗುರುಗಳು ಮನೆಗೆ ಹೋದು. 1985 ಇಸ್ವಿಲಿ ಗುರುಗಳು ಮನೆಗೆ ಹೋದು. ನಮ್ಮ ತಂದೆಯರು, ನಾನು, ನಮ್ಮ ತಾಯಿಯರು ಹೋದ ಸಂದರ್ಭದಲ್ಲಿ ಹಿಂಗೆ ನಮ್ಮ ಕಿರಿಯ ಮಗಳದೊಂದು ಮದುವೆ ಮಾಡಬೇಕು ಅನ್ನೋ ಆ ಸಂದರ್ಭದಲ್ಲಿ ಮಾತಾಡಿದಾಗ ನಮ್ಮ ಅಕ್ಕಾರ ಹೆಸರು ಶಾರದಮ್ಮ ಅಂತ. ಅವ್ರು ಮದುವೆ ಮಾಡಬೇಕು ಅಂತ ಗುರುಗಳು ಮನೆಗೆ ಹೋದಾಗ ಆ ಗುರುಗಳು ಹೇಳಿದರು, ಮದುವೆ ನಿನಗೆ ಆ ಥರ ನಿನಗೇನು ಹೊರೆ ಆಗಲ್ಲ, ನಿಮ್ಮ ಸಂಬಂಧಿಕರಲ್ಲೇ ಈ ದಿಕ್ಕಲ್ಲಿ ಕಡೂರ್ ದಿಕ್ಕಲ್ಲಿ ಅಂತ ಅವ್ರು ಹೇಳಿದರು. ಇಂಥ ಊರು ಅಂತ ಹೇಳಿಲ್ಲ ಅವರು. ಕಡೂರ್ ದಿಕ್ಕಲ್ಲೇ ಆಗತ್ತಿ ಅಂತ ಹೇಳಿದರು. ಅವಾಗ ಅಲ್ಲಿಗೊಂದು 3 ತಿಂಗಳಿಗೆ ಚಿಪ್ಪಟ್ನಿ ಏರೆ ಅಂತವ, ಚಿಪ್ಪಟ್ನಿ ಏರೆ ಮೈಲಾರಾಚಾರ್ರು ಅಂತ ಅವರು ಸಂಬಂಧ ಮಾಡೋಕ್ಕೆ ನಮ್ಮ ತಂದೆ ಕಡೆ ಸಂಬಂಧನೇ ಅದು, ಹತ್ರ ಸಂಬಂಧ. ಬಂದು ನೋಡಿದ್ರು. ಬಂದು ನೋಡಿದ ತಕ್ಷಣ ಅತ್ಲಾಗೆ ಮದುವೆ ಕುದುರೆ ಬಿಡ್ತು. ಅಂದರೆ ಇದೆಲ್ಲ ಆಗಿದ್ದು ಯಾರಿಂದವ? ಗುರುಗಳ ಆಶೀರ್ವಾದದಿಂದ. ವೆಂಕಟಾಚಲಯ್ಯನವ್ರ ಗುರುಗಳು ಏನು ಹೇಳ್ತಾರೆ ಅದೇ ಪಾಲನೆ ಆಗುತ್ತೆ. ಇದು ನಮಗಾದ ಅನುಭವ. ಆ ಗುರುಗಳು ಅವ್ರ ಮನೆಗೆ ಹೋದ ಸಂದರ್ಭದಲ್ಲಿ, ನೀನು ಯಾಕೆ ಚಿಂತೆ ಮಾಡ್ತೀಯ, ಅವರೇ ಖರ್ಚು ಹಾಕ್ಕೊಂಡು ಅವರೇ ಬಂದು ಅವರೇ ಮಾಡ್ಕೊಂಡು ಹೋಗ್ತಾರೆ, ನೀನೇನು ಚಿಂತೆ ಮಾಡಬೇಡ, ನಾನು ಆಶೀರ್ವಾದ ಮಾಡಿ ನೀನು ಹೋಗು ಅಂತ ಹೇಳಿದರು. ಯಾರು? ವೆಂಕಟಾಚಲಯ್ಯನವರು. ಅದೇ ರೀತಿ 3 ತಿಂಗಳಿಗೆ ಅವರೇ ಬಂದರು, ಅವರೇ ಖರ್ಚು ಮಾಡ್ಕೊಂಡ್ರು, ಅವರೇ ಮದುವೆ ಮಾಡ್ಕೊಂಡ್ರು. ಇವತ್ತ ಭಾಳ ಚೆನ್ನಾಗಿದ್ದಾರೆ ಅವರು ಗುರುಗಳ ಆಶೀರ್ವಾದದಿಂದ. ನಮ್ಮ ಬಾವರ ಹೆಸರು ಪರಮೇಶ್ವರಾಚಾರ್ಯ ಅಂತ. ಅವರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ಅವ್ರದ್ದು ಹಿಟ್ಟಿನ ಬಿಲ್ ಐತಿ, ಕುಲ್ಮೆ ಕೆಲಸನೂ ಮಾಡ್ತಿದ್ರು, ವೆಲ್ಡಿಂಗು ಮಾಡ್ತಾರೆ. ಅವರು 1985 ಇಸ್ವಿಲಿ ಅವ್ರದ್ದು ಮದುವೆ ಆಯಿತು. ಅಂದರೆ ಇವತ್ತಿನ ಕಾಲದಾಗೆ ಹೆಣ್ಣು ಸಿಗೋದು ಕಷ್ಟ ಇತ್ತು. ಅವತ್ತಿನ ಕಾಲದಾಗೆ ಅವತ್ತಿನ ಕಾಲದಲ್ಲಿ ಗುರುಗಳ ಆಶೀರ್ವಾದದಿಂದ ನಾವು ಕುಲ್ಮೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದು. ಅಂಥವ್ರ ಮನೆಗೆ ಹೆಂಗಪ್ಪ ಮದುವೆ ಆಗೋದು ಅಂತ ಅವರು ಏನು ಅನ್ಕೊಳ್ಳಿಲ್ಲ ಪಾಪ. ಅವರೇ ಪೂರ್ತಿ ಖರ್ಚೆಲ್ಲ ಹಾಕ್ಕೊಂಡು ಅವರೇ ಮದುವೆ ಮಾಡ್ಕೊಂಡು, ಅವಾಗ 85 ಇಸ್ವಿಲಿ ಗಾಡಿ ಹುಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದು. ಇದೆಲ್ಲ ಗುರುಗಳ ಆಶೀರ್ವಾದದಿಂದಲೇ ಮಾಡಿರೋದು. ಅಂದರೆ ನಮ್ಮ ಅಕ್ಕಾರಿಗೆ ಒಬ್ಬ ಮಗಿದ್ದಾನೆ. ಅವನು ಬಿಸ್ನೆಸ್ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿದ್ದಾನೆ ಗುರುಗಳ ಆಶೀರ್ವಾದದಿಂದವ. ನಮ್ಮ ಅಕ್ಕಾರ್ ಮದುವೆ ಆಗಿದ್ದು ಗುರುಗಳ ಆಶೀರ್ವಾದದಿಂದ. ಆಮೇಲೆ ನಾನು ಕೂಡ ಮದುವೆ ಆಗಿದ್ದು ಗುರುಗಳ ಆಶೀರ್ವಾದದಿಂದ. ಆಮೇಲೆ ನಮ್ಮ ಮಕ್ಕಳು ಒಳ್ಳೆ ಹುದ್ದೆಗೆ, ಒಳ್ಳೆ ಕೆಲಸದಲ್ಲಿರೋದು ಗುರುಗಳ ಆಶೀರ್ವಾದದಿಂದಲೇ. ಆಮೇಲೆ ನಮ್ಮ ಅಕ್ಕಾರ್ ಮಗನೂ ಒಳ್ಳೆ ಉನ್ನತವಾಗಿ ಅವನು ಬಿಸ್ನೆಸ್ ಮಾಡ್ಕೊಂಡು ಇರೋದು ಗುರುಗಳ ಆಶೀರ್ವಾದದಿಂದಲೇ. ಇದೆಲ್ಲ ಆಗ್ತಿರೋದು ನಮ್ಮ ವೆಂಕಟಾಚಲಯ್ಯನವ್ರ ಅವಧೂತರು ಏನು ಐಂಕೇರಿಗೆ ಹೋಗೋ ರೋಡಲ್ಲಿ ಅವರ ಆ ವೇದಿಕೆಗೆ ಹೋಗಿ ನಾವು ನಮಗೆ ಏನೇ ಕಷ್ಟ ಇದ್ರೂ ಆ ವೇದಿಕೆ ಹೋಗಿ ಒಂದು ಕರ್ಪೂರ ಹಚ್ಚಿ ಕೈ ಮುಗಿದು ಬಂದರೂ ಸಾಕು, ನಮಗೆ ಕಷ್ಟ ಎಲ್ಲ ಬಗೆಹರಿತೈತಿ. ಇದು ಗುರುಗಳ ಆಶೀರ್ವಾದ. ನಾವು ಇವತ್ತಲೂ ನಮ್ಮ ಜೀವ ಇರೋವರೆಗೂ ಗುರುಗಳನ್ನ ಮರೆಯಲ್ಲ ನಾವು. ನನಗೆ ದತ್ತಣ್ಣವ್ರು 35 ವರ್ಷದಿಂದ ಪರಿಚಯ ಇದ್ರು.
ಆ 35 ವರ್ಷದಿಂದ ಪರಿಚಯ ಇದ್ದಾಗ ಕಡೂರ ಸಿಕ್ಕಿದಾಗ ಎಲ್ಲರೂ ಸಿಕ್ತೆ ಮಾತಾಡ್ಸೋರು ಇದು ಮಾಡೋರು. ನಾನು ಇವತ್ತು ಆಕ್ಚುಲಿ ನಾನು ಮುದಿಗೆ ಹೋಗ್ಬೇಕಾಯ್ತು ಇವತ್ತ. ನಾನು ತೋಟಕ್ಕೆ ಹೋದೆ, ಒಂದೂವರೆ ಹುಲ್ ಕೊಯ್ಕೊಂಬಂದೆ. ಆ ಹುಲ್ ಕೊಯ್ಕೊಂಬಂದು ಬಿಸಿಲು ಅಂತ ನಾನು ಮಲಗಿದ್ದೆ. ದತ್ತಾತ್ರೇಯನ್ ಬಂದ್ಬಿಟ್ಟು ಯಾರ ಮನೆಗಿದ್ದೀರಾ ಅಂತಂದು. ಅವ್ರ ಮಕ ನೋಡಿದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು. ಇದೇನೋ ದತ್ತಾತ್ರೇಯಣ್ಣರು ಏಕ್ ಬಂದಾರಲ್ಲ, ಅವ್ರನ್ನ ನಮ್ಮ ಮನೆ ನೋಡಿಯೂ ಇಲ್ಲ, ಫೋನ್ ನಂಬರು ಇಲ್ಲ, ಏನೂ ಇಲ್ಲ. ಇದು ನೋಡ್ರಿ, ಇದೆಲ್ಲ ಗುರುಗಳ ಮಹಿಮೆ. ಗುರುಗಳೇ ಇಲ್ಲಿ ನಮ್ಮನೆ ಕಳಿಸಿದಾರೆ. ಆ ಗುರುಗಳು ಒಂದು ಪ್ರೇರಣೆ ಇರೋದಕ್ಕೆ ಅವರು ಯಾರನ್ನೋ ಕೇಳಿದಾರೆ, ಇಲ್ಲಿ ಆಚಾರ ಮನೆ ಆಯ್ತು ಅಂತ ಕೇಳಿದ್ಕೆ ಇಂಥವ್ರ ಮನೆ ಅಂತ ಹೇಳಿದಾರೆ ನೋಡ್ರಿ. ಅವರು ಇದು ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಗುರುಗಳ ಶಕ್ತಿ ಐತಿ ಅಂತಂದ್ರೆ ಇದೇ ಒಂದು ಉದಾಹರಣೆ. ಗುರುಗಳ ಆಶೀರ್ವಾದ ನಮ್ಮ ಮನೆ ಮಂಚನದ ಮೇಲೆ ಸದಾ ಇರುತ್ತೆ. ನಮ್ಮ ಜೀವ ಇರುವವರೆಗೂ ಗುರುಗಳನ್ನ ನಾವು ಯಾವತ್ತೂ ಮರೆಯಲ್ಲ. ಗುರುಗಳ ಮನೆಗೆ ಕೆಲಸಕ್ಕೆ ಅಂತ ಹೋದಾಗ ಮಧ್ಯಾಹ್ನ ಊಟ ಆಯ್ತು. ಊಟ ಆಗಿ ಕೂತ್ಕೊಂಡಾಗ ಅವರೇ ಕರೆದ್ರು ಗುರುಗಳು, ಅಂದ್ರೆ ಅವಧೂತರು ವೆಂಕಟಾಚಲಯ್ಯನವರು ಗುರುಗಳು ಕರೆದ್ಬಿಟ್ಟು, ನಿಮ್ಮ ಮನೆಗೆ ಈಶಾನ್ಯ ಮೂಲೆ ಒಂದು ಟೀರ್ ಮುರ್ದಿತ್ತು ನೋಡೋ ಅಂತಂದ್ರು. ನಮ್ಮ ತಂದೆಯರು ಏನ್ ಮಾಡಿದ್ರು, ತಮಾಷೆ ಮಾತಾಡ್ತಾ ಇರೇನೋ ಅಂತವ ಅದನ್ನ ಗಮನಕ್ಕೆ ಹಾಕ್ಕೊಂಡಿಲ್ಲ. ನಮ್ಮ ಕೆಲಸ ಏನು ಮಾಡ್ಕೊಂಡು ಸೀದಾ ಮನೆಗೆ ಬಂದು ನೋಡ್ತೀವಿ. ನೋಡ್ತಾರೆ ಟೀರ್ ಮುರ್ದೈತಿ. ಟೀರ್ ಮುರಿದು ಒಂದ್ರ ಮೇಲೊಂದು ಅದು ಆ ಟೀರ್ ಮುರಿತು, ರೀಪರ್ ಮುರಿತು. ಬರೇ ಈ ಇದೇ ತರ ಕಷ್ಟ ಆಯ್ತು. ಆ ಕಷ್ಟ ಆದಾಗ ಅದೊಂದು ಟೀರ್ ಮುರಿದಿದ್ದೊಂದು ನೆಪ ಆತು. ನಮ್ಮ ಮನೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಅವತ್ತಿನ ಕಾಲದಲ್ಲಿ, ನೋಡಂಗಿರ್ಲಿಲ್ಲ. ಆ ಟೀರ್ ಮಳೆಗಾಲ ಬಂತು ಅಂತಂದ್ರೆ ನಿಭಾಯಿಸೋದೇ ಬಹಳ ಕಷ್ಟ ಆಯ್ತು. ಅದೊಂದು ಟೀರ್ ಮುರಿದು ಅಲ್ಲೇ ಸೋರೋದು ಮಳೆಗಾಲ ಕಳೆಯೋದು ಕಷ್ಟ. ಅದು ಟೀರ್ ಒಂದು ಮುರಿದಿದ್ಕೆ ಇಡೀ ಮನೆನೇ ಜನಗಳು ಸಹಕಾರದಿಂದವ ಈಗ ಹಳೆ ಮನೆನೇ ರಿಪೇರಿ ಮಾಡಿಬಿಟ್ಟು ಆ ಗುರುಗಳ ಆಶೀರ್ವಾದದಿಂದವ ಆ ಮನೆ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಇವತ್ತು ನಾವು ಸಮೃದ್ಧಿಯಾಗಿದ್ದೀವಿ. ನಮಸ್ಕಾರ. ನಮಸ್ತೆ. ಸ್ವಾಮೀಜಿ ವೆಂಕಟಾಚಲಯ್ಯ ಅವರಿಗೆ ನಾವು ಯಾವಾಗಲೂ ಅವರಿಗೆ ನಂಬ್ತಿದ್ವಿ, ಫಸ್ಟಿಂದಾನು ಅಷ್ಟೇ, ಇವಾಗಲೂ ಅಷ್ಟೇ. ನನ್ನ ಹೆಸರು ಸರೋಜಾಬಾಯಿ ಅಂತ. ನಮ್ಮ ಯಜಮಾನ್ರ ಹೆಸರು ಹರ್ಯಾನೆಕ್. ನಮ್ಮೂರು ಅಗ್ರಟ್ ತಾಂಡ್ಯ. ನಮ್ಮೂರು ಅಲ್ಲಿಂದ ನನಗೆ ಇಲ್ಲಿ ಹಸ್ತಿನಾಪುರಕ್ಕೆ ಮದುವೆ ಕೊಟ್ಟಿರುತ್ತಾರೆ. ಮತ್ತೆ ಮಕ್ಕಳು, ಒಬ್ರು ಮಗಳು, ಒಂದು ಮಗ, ಕಿರಣ್ ಅಂತ, ಮತ್ತೆ ವಾಣಿ ಅಂತ. ಅಲ್ಲಿ ನಾವು ಗುರುಗಳ ಮನೆ ಹತ್ರ ಹೋಗ್ತಾ ಇದ್ವಿ. ಅವಾಗ ಅವರೇ ಬನ್ನಿ ಅಂತ ಕರೆದ್ರು. ಬನ್ನಿ ಅಂತ ಕರೆದ ತಕ್ಷಣ ಒಳಗಡೆ ಹೋದ್ವಿ. 2 ಗ್ಲಾಸ್ ನಮಗೆ ಪಾಯಸ ಕೊಟ್ರು. ಲೋಟದಲ್ಲಿ ಪಾಯಸ ಕುಡ್ದು ಈ ಕಡೆ ಬರ್ತಾ ಇದ್ವಾ. ಆಮೇಲೆ ಕುತ್ಕೊಳ್ಳಮ್ಮ ಅಂತ ಕೂರಿಸಿ, ನಿನ್ನ ಮಗಳಿಗೆ ಡಾಕ್ಟ್ರೇ ಬರ್ತಾರೆ ಕಣಮ್ಮ ಅಂದರು. ಅವಾಗ ನನಗೂ ನಂಬಿಕೆ ಬರಲಿಲ್ಲ, ಮತ್ತು ನನ್ನ ಮಗಳಿಗೂ ನಂಬಿಕೆ ಬರಲಿಲ್ಲ. ಇದೇನು ಹಿಂಗೆ ಡಾಕ್ಟ್ರ್ ಅಂತಿದ್ದಾರಲ್ಲ ಅಂತ. ಆವಾಗ ಅವ್ರಂದ್ರು, ನಿನ್ನ ಮಗಳಿಗೆ ನಿಮ್ಮ ಅಮ್ಮರ ಕಡೆಯಿಂದ, ಅಮ್ಮರ ಸಂಬಂಧದಿಂದ ಒಂದು ಡಾಕ್ಟ್ರು ಮದುವೆ ಆಗ್ತಾರೆ ಕಣಮ್ಮ, ಏನು ಚಿಂತೆ ಮಾಡಬೇಡಿ, ನೀವು ಹೋಗಿ, ನಿಮಗೆ ಗ್ಯಾರಂಟಿ ನಿಮ್ಮ ಮಗಳಿಗೆ ಡಾಕ್ಟ್ರೇ ಮದುವೆ ಆಗ್ತಾರೆ ಅಂತ ಹೇಳಿದರು. ಆವಾಗ ನಿಜ ಏನಮ್ಮ, ಇದೇನು ಸುಮ್ಮನೆ ಹೇಳ್ತಿದಾರ ಇವರು, ನನಗೆ ಯಾರು ಡಾಕ್ಟ್ರ್ ಮದುವೆ ಆಗ್ತಾರೆ ಅಂತ ನಗಾಡ್ಕೊಂಡು ಬಂದ್ವಿ. ಆಮೇಲೆ ನನ್ನ ಮಗಳಿಗೆ ಒಂದು ಸೀರೆ ಕೊಟ್ಟರು ಅವರು. ತಗೊಳಮ್ಮ, ಇದನ್ನು ತಗೊಂಡೋಗಿ ನೀನು ಉಟ್ಕೋ ಅಂತ ತಗೊಟ್ರು. ಅದನ್ನು ತಂದ್ವಿ ಮನೆಗೆ. ಆಮೇಲೆ ಒಂದು ವರ್ಷನೇ ಆಯಿತು. 1 ವರ್ಷ ಆದಮೇಲೆ ನನ್ನ ಮಗಳು MA ಮಾಡ್ಕೊಂಡಿದ್ಲು. ಆಮೇಲೆ PhD ಮಾಡಿದ್ಲು. ಅವ್ರು ಚಿಕ್ಕಪ್ಪ ಕರ್ಕೊಂಡೋಗಿ PhD ಮಾಡಿಸಿದ್ರು. ಎಲ್ಲ ಮಾಡಿಸಿ ಆಮೇಲೆ ಮತ್ತೆ ಅವರೇ ಸಂಬಂಧ ಎಲ್ಲ ನೋಡಿದ್ದು, ನಮ್ಮ ಮೈದ್ನಾನೇ ನೋಡಿದ್ದು. ಕೊನೆಗೆ ನಮಗೂ ಗೊತ್ತಿರಲಿಲ್ಲ ಡಾಕ್ಟ್ರು ಬರ್ತಾರೆ ಅಂತ ಹೇಳಿ. ಕೊನೆಗೆ ಡಾಕ್ಟ್ರೇ ಮದುವೆ ಆದರು. ಅರಸೀಕೆರೆಯಿಂದ ಬಂದರು. ಅದೇ ನಮ್ಮ ಮೈದ್ನ ಇದ್ರಲ್ಲ, ಅವರೇ ತೋರಿಸಿ ಮದುವೆ ಮಾಡಿಸಿದ್ರು. ಡಾಕ್ಟ್ರು ಮಧು ಅಂತ ಅವ್ರ ಹೆಸರು. ಮಗಳು ಒಬ್ಳೆ, ವಾಣಿಯವರಿಗೆ ಒಂದೇ ಮಗಳು, ಸಾನ್ವಿ ಅಂತ. ಅವರು ಇದು ಎಮ್ಮೆದೊಡ್ಡಿ ಡಾಕ್ಟ್ರು, ಎಮ್ಮೆದೊಡ್ಡಿಲಿ ಗೌರ್ಮೆಂಟ್ ಡಾಕ್ಟ್ರು. ಅದೇ ನನ್ನ ಮಗಳಿಗೆ ಒಂದು ಸೀರೆ ಕೊಟ್ಟರು ಅವರು. ಇದು ತಗೊಂಡೋಗಿ ನೀನು ಇಟ್ಕೊಳಮ್ಮ ಅಂತ. ಅದನ್ನು ನನ್ನ ಮಗಳಿಗೆ ಗೊತ್ತಾಗ್ಲಿಲ್ಲ, ನಮ್ಮ ತಾಯಿಯವರಿಗೆ ಕೊಟ್ಬಿಟ್ಲು. ಅದನ್ನು ಆಮೇಲೆ ತುಂಬಾನೇ ಕಷ್ಟಪಟ್ಲು ಅವಳು, ತುಂಬಾನೇ ಕಷ್ಟಪಟ್ಟು. ಆಮೇಲೆ ತುಂಬಾ ಇದು ಮಾಡ್ಕೊಂಡು, ಫೀಲಿಂಗ್ ಮಾಡ್ಕೊಂಡು, ಆಮೇಲೆ ಅವ್ರು ಕೊಟ್ಟಿದ್ದ ಆಶೀರ್ವಾದ ಈಗಲೂ ಇದೆ. ಈಗಲೂ ನಾವು ಚೆನ್ನಾಗೇ ಇದ್ದೀವಿ. ನಾವು ಗುರುಗಳಿಗಂತೂ ಇವಾಗಲೂ ನಂಬ್ತೀವಿ, ಯಾವಾಗಲೂ ನಂಬಿ ನಾವು ಸತ್ರು ಅದನ್ನು ಅವನಿಗೆ ನಂಬ್ತೀವಿ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.